ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ವಿಕಾಸ್. ನಾನು 25 ವರ್ಷದ ಯುವಕನಾಗಿದ್ದೇನೆ. ಬೆಂಗಳೂರಿನ ನಮ್ಮ ಮನೆಯಲ್ಲಿ ನನ್ನ ಖಾಸಗಿ ಕಂಪನಿಯಲ್ಲಿನ ಕೆಲಸದಿಂದ ಕೂಡಿದ ಜೀವನ ಸಾಮಾನ್ಯವಾಗಿ ಸಾಗುತ್ತಿತ್ತು. ನಾನು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಕನಸುಗಳು ತುಂಬಾ ದೊಡ್ಡವಾಗಿದ್ದವು, ಆದರೆ ಒಂದು ಸಹ ಈಡೇರಿರಲಿಲ್ಲ. ಒಂದು ದಿನ ನಮ್ಮ ಮನೆಯ ಮೇಲಿನ ಮಹಡಿಯನ್ನು ಬಾಡಿಗೆಗೆ ಕೊಡಲು ಅಪ್ಪ ತೀರ್ಮಾನಿಸಿದರು. ಆಗ ಬಾಡಿಗೆಗೆ ಬಂದವಳೇ ದೀಪಾ. ಅವಳೇ ಈ ಕಥೆಯ ಹೀರೋಯಿನ್. ಅವಳು 30 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಅವಳು ತನ್ನ ಲ್ಯಾಪ್ಟಾಪ್ ಮತ್ತು ಸಣ್ಣ ಬ್ಯಾಗ್ಗಳೊಂದಿಗೆ ನಮ್ಮ ಮನೆ ಮುಂದೆ ಬಂದು ನಿಂತಳು. ಅವಳ ಕಣ್ಣು ಕಪ್ಪು ಸಮುದ್ರದಂತೆ ಆಳವಾಗಿದ್ದವು. ಅವಳ ನಗು ಬಿಸಿಲಿನಂತೆ ಬೆಚ್ಚಗಿತ್ತು. ಅವಳ ಮುಖದಲ್ಲಿ ಒಂದು ಸರಳ ಸೌಂದರ್ಯ, ನೋಡಲು ಸಿನಿಮಾ ನಟಿಯಂತೆ ಉದ್ದ ಕೂದಲು ತಂಗಾಳಿಯಲ್ಲಿ ಅಲೆಯುತ್ತಿದ್ದವು. ನಾನು ಅವಳನ್ನು ಮೊದಲ ಬಾರಿ ನೋಡಿದಾಗ ನನ್ನ ಹೃದಯದ ಬಡಿತ ಹೆಚ್ಚಾಯಿತು. ಹಲೋ, ನಾನು ದೀಪಾ. ನಿಮ್ಮ ಮನೆ ತುಂಬಾ ಸುಂದರವಾಗಿದೆ ಎಂದು ಅವಳು ಹೇಳಿದಳು. ಅವಳ ಧ್ವನಿ ತುಂಬಾ ಮಧುರವಾಗಿ ನನ್ನ ಕಿವಿಗೆ ಬಿದ್ದಿತು. ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಹಿಂಜರಿದೆ. ಆದರೆ ಅವಳ ನಗು ನನ್ನನ್ನು ತಕ್ಷಣ ಸೆಳೆಯಿತು. ಅಂದಿನಿಂದ ನಮ್ಮ ಮನೆಯಲ್ಲಿ ಒಂದು ಹೊಸ ಬೆಳಕು ಬಂದಂತೆ ಭಾಸವಾಯಿತು. ದೀಪಾ ಕೆಲಸದಲ್ಲಿ ತಲ್ಲೀನಳಾಗಿದ್ದಳು, ಆದರೆ ಪ್ರತಿದಿನ ಸಂಜೆ ನಾವು ಮಾತನಾಡುತ್ತಿದ್ದೆವು. ಒಂದು ದಿನ ಅಪ್ಪ ಅಮ್ಮ ಊರಿಗೆ ಹೋಗಿದ್ದರು. ನಾನು ಅಡುಗೆ ಮಾಡುತ್ತಿದ್ದಾಗ ಅವಳು ಬಂದು ಸಹಾಯ ಮಾಡುತ್ತಿದ್ದಳು. ವಿಕಾಸ್, ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯಾ? ನನಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ಎಂದು ಅವಳು ನಗುತ್ತಾ ಹೇಳುತ್ತಿದ್ದಳು. ನಾನು ಅವಳಿಗಾಗಿಯೇ ಸ್ಪೆಷಲ್ ಗುಲಾಬ್ ಜಾಮೂನ್ ಮಾಡಿದೆ. ಅವಳು ಕಣ್ಣು ಮುಚ್ಚಿ ರುಚಿ ನೋಡುತ್ತಾ ಅದ್ಭುತ ಎಂದು ನನಗೂ ತಿನ್ನಿಸಿದಳು. ಆ ಕ್ಷಣದಲ್ಲಿಯೇ ನಮ್ಮ ನಡುವೆ ಒಂದು ಅದೃಶ್ಯ ಬಂಧನ ಆರಂಭವಾಯಿತು. ಮತ್ತೊಂದು ದಿನ ಕೂಡ ಅಪ್ಪ ಅಮ್ಮ ಊರಿಗೆ ಹೋದರು. ಮನೆಯಲ್ಲಿ ನಾನು ಮತ್ತು ದೀಪಾ ಮಾತ್ರ. ಅದು ಮಳೆಯ ಸಂಜೆಯಾಗಿತ್ತು. ನಾವು ಬಾಲ್ಕನಿಯಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದೆವು. ಮಳೆಯ ಸದ್ದು ಕೇಳುತ್ತಿತ್ತು. ಅವಳ ಕೂದಲು ತೇವವಾಗಿ ಮುಖದ ಮೇಲೆ ಬೀಳುತ್ತಿದ್ದವು. ನಾನು ಅವಳ ಕೈಯನ್ನು ತಟ್ಟಿ, ದೀಪಾ, ನೀನು ಯಾವ ಕನಸು ಕಾಣುತ್ತೀಯ ಎಂದು ಕೇಳಿದೆ. ಅವಳು ನನ್ನ ಕಣ್ಣುಗಳನ್ನೇ ನೋಡಿ, ನಾನು ಒಂದು ಸಣ್ಣ ಕುಟುಂಬ, ಪ್ರೀತಿಯ ಜೀವನವನ್ನು ಬಯಸುತ್ತೇನೆ. ಮತ್ತೆ ನೀನು ಎಂದು ನನ್ನನ್ನು ಕೇಳಿದಳು. ನಾನು ಅವಳ ಕೈಯನ್ನು ಹಿಡಿದು, ನಿನ್ನಂತಹ ಸುಂದರವಾದ ಹುಡುಗಿ ಯಾರಾದರೂ ನನ್ನ ಜೊತೆಗಿದ್ದರೆ ಸಾಕು ಎಂದೆ. ನನ್ನ ಈ ಮಾತನ್ನು ಕೇಳಿ ಅವಳ ಕಣ್ಣುಗಳಲ್ಲಿ ನಾಚಿಕೆ ಮೂಡಿತು. ನನ್ನ ಹೃದಯದಲ್ಲಿ ಉತ್ಸಾಹ ಮೂಡಿತು. ಕ್ರಮೇಣ ನಮ್ಮ ಸ್ನೇಹ ಹೀಗೆ ಬೆಳೆಯುತ್ತಾ ಹೋಯಿತು. ಪ್ರತಿದಿನ ಸಂಜೆ ನಾವು ಪಾರ್ಕಿಗೆ ಹೋಗುತ್ತಿದ್ದೆವು. ಒಂದು ದಿನ ಹೂಗಳ ತೋಟದಲ್ಲಿ ನಡೆಯುತ್ತಾ ಅವಳು ನನ್ನ ಕೈಯನ್ನು ಹಿಡಿದಳು. ವಿಕಾಸ್, ನೀನು ನನ್ನನ್ನು ನಗಿಸುತ್ತೀಯ, ನನ್ನ ದಿನವನ್ನು ಸುಂದರಗೊಳಿಸುತ್ತೀಯ ಎಂದಳು. ನಾನು ಅವಳನ್ನು ಹತ್ತಿರ ಎಳೆದು, ನೀನು ನನ್ನ ಜೀವನದ ಹೂವು ಎಂದೆ. ಆ ಕ್ಷಣದಲ್ಲಿಯೇ ನಮ್ಮ ಹೃದಯಗಳು ಒಂದಾದವು. ನಾವು ರಾತ್ರಿ ತನಕ ಮಾತನಾಡುತ್ತಿದ್ದೆವು. ಅವಳ ಬಾಲ್ಯದ ಕತೆಗಳು, ನನ್ನ ಕನಸುಗಳು. ಒಂದು ರಾತ್ರಿ ಮಳೆಯಲ್ಲಿ ನೆನೆದು ಮನೆಗೆ ಬಂದಾಗ ನಾನು ಅವಳನ್ನು ಟವಲ್ನಿಂದ ಒರೆಸಿದೆ. ಅವಳ ತೇವ ಕೂದಲು ನನ್ನ ಕೈಗಳಲ್ಲಿ, ಅವಳ ಉಸಿರು ನನ್ನ ಮುಖದ ಮೇಲೆ. ದೀಪಾ, ನೀನು ನನ್ನನ್ನು ಪ್ರೀತಿಸುತ್ತೀಯ ಎಂದು ಮೃದುವಾಗಿ ಕೇಳಿದೆ. ಅವಳು ನನ್ನನ್ನು ಆಲಿಂಗಿಸಿ, ಹೌದು ವಿಕಾಸ್, ನೀನು ನನ್ನ ಪ್ರಪಂಚ ಎಂದಳು. ಆ ಮೊದಲ ಮುತ್ತು ಮಳೆಯ ಸದ್ದಿನ ನಡುವೆ ಪ್ರೀತಿಯ ಮಧುರ ಕ್ಷಣ. ನಂತರದ 3 ತಿಂಗಳುಗಳು ನಮ್ಮ ಜೀವನದ ಅತ್ಯಂತ ಮಧುರ ಕಾಲವಾದವು. ನಾವು ಸಕಲ ರೀತಿಯಲ್ಲಿ ಒಂದಾಗಿದ್ದೆವು. ಪ್ರತಿ ಕ್ಷಣ ರೊಮ್ಯಾಂಟಿಕ್ ಕವಿತೆಯಂತೆ ಇರುತ್ತಿತ್ತು. ಬೆಳಿಗ್ಗೆ ನಾನು ಅವಳ ಮುಖದ ಮೇಲೆ ಮುದ್ದು ಕೊಟ್ಟು, ಗುಡ್ ಮಾರ್ನಿಂಗ್ ನನ್ನ ಬಂಗಾರು ಎಂದು ಎಬ್ಬಿಸುತ್ತಿದ್ದೆ. ಅವಳು ನಗುತ್ತಾ ನನ್ನನ್ನು ಆಲಿಂಗಿಸುತ್ತಿದ್ದಳು. ಅವಳ ಉಷ್ಣತೆ ನನ್ನನ್ನು ತುಂಬುತ್ತಿತ್ತು. ನಾವು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡುತ್ತಿದ್ದೆವು. ಅವಳು ನನ್ನ ಕೈಯನ್ನು ಹಿಡಿದು ತಿಂಡಿ ತಿನ್ನುತ್ತಿದ್ದಳು. ನಾನು ಅವಳ ಕಣ್ಣುಗಳಲ್ಲಿ ಮುಳುಗುತ್ತಿದ್ದೆ. ಒಂದು ರವಿವಾರ ನಾವು ಕೂರ್ಗ್ಗೆ ಹೋದೆವು. ಹಸಿರು ಬೆಟ್ಟಗಳ ನಡುವೆ ನಾವು ನಡೆಯುತ್ತಿದ್ದೆವು. ಅಲ್ಲಿ ಹತ್ತಿರದ ಜಲಪಾತದ ಬಳಿ ನಾವು ತುಂಬಾ ಹೊತ್ತು ನೀರಿನಲ್ಲಿ ಆಡಿದೆವು. ಅವಳು ನೆನೆದು ನಿಂತಳು. ಅವಳ ಸೌಂದರ್ಯ ಮೋಡಗಳಂತೆ ಆವರಿಸಿತು. ನಾನು ಅವಳನ್ನು ಎತ್ತಿಕೊಂಡು ಸುತ್ತಾಡಿದೆ. ದೀಪಾ, ನೀನು ನನ್ನ ಸ್ವರ್ಗ ಎಂದು ಜೋರಾಗಿ ಕೂಗಿ ಹೇಳಿದೆ. ಅವಳು ನನ್ನ ಕುತ್ತಿಗೆಯನ್ನು ಆಲಿಂಗಿಸಿ ಮುದ್ದು ಕೊಟ್ಟಳು. ನೀನು ನನ್ನ ದೇವರು, ಬಂಗಾರು ಎಂದಳು. ಆ ರಾತ್ರಿ ನಾವು ಕ್ಯಾಂಪ್ ಫೈರ್ ಬಳಿ ಕುಳಿತು ಎಲ್ಲಾ ಹಾಡುಗಳನ್ನು ಹಾಡಿದೆವು. ಅವಳ ಧ್ವನಿ ನಕ್ಷತ್ರಗಳ ನಡುವೆ ಮಿಂಚುತ್ತಿತ್ತು. ನಾನು ಅವಳ ಕೈಯನ್ನು ಹಿಡಿದು ನೃತ್ಯ ಮಾಡಿದೆ. ಪ್ರೀತಿಯ ಅಲೆಗಳಲ್ಲಿ ಸ್ವರ್ಗ ಸರೋವರದಲ್ಲಿ ನಾವು ತೇಲಿದೆವು. ಮತ್ತೊಂದು ದಿನ ನಾವು ಮನೆಯಲ್ಲಿ ಪಿಕ್ನಿಕ್ ಏರ್ಪಡಿಸಿದೆವು.
ನಾನು ಅವಳಿಗೆ ರೋಸ್ ಹೂಗಳ ಬೊಕ್ಕೆ ಕೊಟ್ಟೆ. ಪ್ರತಿ ಹೂವಿನಲ್ಲಿ ಒಂದೊಂದು ಪ್ರೀತಿಯ ಸಂದೇಶ ಅಡಗಿತ್ತು. ಅವಳು ಕಣ್ಣು ತುಂಬಿ, ವಿಕಾಸ್, ನೀನು ನನ್ನನ್ನು ರಾಜ್ಕುಮಾರಿಯಂತೆ ಮಾಡಿದ್ದೀಯ ಎಂದಳು. ನಾವು ಒಟ್ಟಿಗೆ ಅಡುಗೆ ಮಾಡಿದೆವು. ಅವಳು ನನ್ನ ಮುಖಕ್ಕೆ ಮೈದಾ ಹಚ್ಚುತ್ತಾ ನಗುತ್ತಿದ್ದಳು. ನಾನು ಅವಳನ್ನು ಹತ್ತಿರ ಎಳೆದು ಮುದ್ದು ಕೊಡುತ್ತಿದ್ದೆ. ರಾತ್ರಿಗಳು ಮತ್ತಷ್ಟು ಮಧುರ. ಮೌನದಲ್ಲಿ ಒಂದಾಗಿ ಪ್ರೀತಿಯ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ. ಒಂದು ರಾತ್ರಿ ಸೂರ್ಯಾಸ್ತದ ಬಳಿ ಬಾಲ್ಕನಿಯಲ್ಲಿ ಕುಳಿತು ನಾನು ಅವಳಿಗೆ ಪ್ರಪೋಸ್ ಮಾಡಿದೆ. ದೀಪಾ, ನೀನು ನನ್ನೊಂದಿಗೆ ಜೀವನ ಕಳೆಯುತ್ತೀಯಾ? ಅವಳು ನನ್ನನ್ನು ಆಲಿಂಗಿಸಿ, ಹೌದು, ಶಾಶ್ವತವಾಗಿ ನಿನ್ನ ಜೊತೆ ಇರುತ್ತೇನೆ ಎಂದಳು. ಆ ಕ್ಷಣಗಳು ನಮ್ಮ ಹೃದಯದಲ್ಲಿ ಚಿರಕಾಲ ಉಳಿದವು. ನಾವು ಸಿನಿಮಾ ನೋಡುತ್ತಿದ್ದೆವು. ರೊಮ್ಯಾಂಟಿಕ್ ಮೂವಿಗಳು. ಅವಳ ತಲೆ ನನ್ನ ಭುಜದ ಮೇಲೆ ಇರುತ್ತಿತ್ತು. ನಮ್ಮ ಜೀವನ ಸಿನಿಮಾಗಿಂತ ಸುಂದರ ಎಂದು ಅವಳು ಹೇಳುತ್ತಿದ್ದಳು. ನಾನು ಅವಳ ಕೈಯನ್ನು ಮುದ್ದು ಮಾಡಿ, ನೀನು ನನ್ನ ಸಿನಿಮಾದ ನಾಯಕಿ ಎನ್ನುತ್ತಿದ್ದೆ. ಪ್ರತಿದಿನ ಹೊಸ ಆಶ್ಚರ್ಯಕರ ಹೊಸ ಆಟಗಳನ್ನು ಆಡುತ್ತಿದ್ದೆವು. ನಾನು ಅವಳಿಗೆ ಪತ್ರ ಬರೆಯುತ್ತಿದ್ದೆ. ಅವಳು ನನ್ನನ್ನು ಸರ್ಪ್ರೈಸ್ ಡಿನ್ನರ್ಗೆ ಕರೆಯುತ್ತಿದ್ದಳು. ಆ 3 ತಿಂಗಳುಗಳು ಪ್ರೀತಿಯ ಸಮುದ್ರದಲ್ಲಿ ತೇಲುವಂತೆ ರೊಮ್ಯಾಂಟಿಕ್ ಕ್ಷಣಗಳಿಂದ ತುಂಬಿದ್ದವು. ಆದರೆ ಸುಖದ ನಡುವೆ ಮೋಡಗಳು ಬಂದವು. ಅಪ್ಪ ಅಮ್ಮ ಮರಳಿ ಬಂದು ನಮ್ಮ ಸಂಬಂಧ ತಿಳಿದುಕೊಂಡರು. ವಿಕಾಸ್, ಅವಳು ನಿನಗಿಂತ ಹಿರಿಯಳು. ಸಮಾಜ ಏನು ಹೇಳುತ್ತದೆ? ಬೇಡ ಎಂದು ನಮ್ಮ ಪ್ರೀತಿಯನ್ನು ವಿರೋಧಿಸಿದರು. ನಮ್ಮ ಹೃದಯಗಳು ಬೇರೆಯಾಗಬಹುದು ಎನ್ನುವ ಭಯ ನಮ್ಮನ್ನು ಕಾಡತೊಡಗಿತು. ಆದರೆ ಪ್ರೀತಿ ಬಲವಾಗಿತ್ತು. ದೀಪಾ ಕಣ್ಣೀರು ಸುರಿಸುತ್ತಾ, ವಿಕಾಸ್, ನಾನು ನಿನ್ನನ್ನು ಬಿಡಲಾರೆ ಎಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ನಾನು ಅವಳನ್ನು ಆಲಿಂಗಿಸಿ, ನಾವು ಒಟ್ಟಿಗೆ ಇರುತ್ತೇವೆ ಎಂದು ದೃಢವಾಗಿ ಹೇಳಿದೆ. ನಾವು ಬೇರೆ ಮನೆ ಹುಡುಕಿ ಸ್ವತಂತ್ರವಾಗಿ ಬದುಕಲು ಆರಂಭಿಸಿದೆವು. ನಮಗೆ ಸಾಕಷ್ಟು ಕಷ್ಟಗಳು ಬಂದವು, ಹಣದ ಸಮಸ್ಯೆಗಳು, ಸಮಾಜದ ಮಾತುಗಳು. ಆದರೆ ನಮ್ಮ ಪ್ರೀತಿ ನಮ್ಮನ್ನು ಬಲಪಡಿಸಿತು. ಪ್ರತಿ ರಾತ್ರಿ ನಾವು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದೆವು. ಪ್ರೀತಿಯ ಬೆಂಬಲದಲ್ಲಿ ಎಲ್ಲವನ್ನೂ ಎದುರಿಸಿದೆವು. ಈಗ ನಮ್ಮ ಜೀವನ ಸಂತೋಷದಿಂದ ತುಂಬಿದೆ. ನಮಗೆ ಅವಳಿ ಮಕ್ಕಳು ಕಿರಣ್ ಮತ್ತು ಅಪೂರ್ವ, ಅವರ ನಗುವಿನಲ್ಲಿ ನಮ್ಮ ಪ್ರೀತಿಯ ಪ್ರತಿಬಿಂಬ. ದೀಪಾ ಇನ್ನು ಕೆಲಸ ಮಾಡುತ್ತಾಳೆ. ನಾನು ನನ್ನ ಕನಸುಗಳನ್ನು ಸಹಕಾರಗೊಳಿಸುತ್ತಿದ್ದೇನೆ. ಪ್ರತಿ ಸಂಜೆ ನಾವು ಪಾರ್ಕಿಗೆ ಹೋಗಿ ಮಕ್ಕಳೊಂದಿಗೆ ಆಟವಾಡುತ್ತೇವೆ. ವಿಕಾಸ್, ನಮ್ಮ ಪ್ರೀತಿ ಶಾಶ್ವತ ಎಂದು ಅವಳು ಆಗಾಗ ಹೇಳುತ್ತಾಳೆ. ನಾನು ಅವಳನ್ನು ಮುದ್ದು ಮಾಡಿ, ಹೌದು, ನನ್ನ ಬಂಗಾರು ಎಂದು ಉತ್ತರಿಸುತ್ತೇನೆ. ನಮ್ಮ ಜೀವನ ಪ್ರೀತಿಯ ಗೆಲುವಿನ ಕಥೆಯಾಗಿದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.